ವೆಲ್ಕಮ್ ಬ್ಯಾಕ್. ಇವತ್ತಿನ ಫೈನಲ್ ಪಂದ್ಯದ ಬಗ್ಗೆ ಸಾಕಷ್ಟು ಜನ ಅಭಿಮಾನಿಗಳು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಇವತ್ತು ಯಾದಗಿರಿಯಲ್ಲಿ ಅಮೃತೇಶ್ವರ ಗುಡಿಯಲ್ಲಿ RCB ಫೈನಲ್ ವಿನ್ ಆಗಬೇಕಂತ ಮಂಗಳಾರತಿಯನ್ನು ಮಾಡಿಸಿದ್ದೇವೆ. ಇವತ್ತು GT ವರ್ಸಸ್ RCB ಪಂದ್ಯ ಒಣಾವಣೆ ಇದ್ದು ಯಾದಗಿರಿಯಲ್ಲಿ ಎಲ್ಲ ಅಭಿಮಾನಿಗಳು ಮಂಗಳಾರತಿ ಮಾಡಿದ್ದೇವೆ. ಇವತ್ತು ಏನು ಅಹಮದಾಬಾದಲ್ಲಿ ನಡೀತಾ ಇರೋ ಪಂದ್ಯ 100% ಗೆದ್ದುತ್ತೆ. ರಜತ್ ನಾಯಕತ್ವದಲ್ಲಿ ಸತತ 2ನೇ ಬಾರಿ ಫೈನಲ್ಗೆ ಬಂದಿರೋದಕ್ಕೆ, ಹಾಗೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಮಹಿಳಾ ಕ್ರಿಕೆಟ್ ಸ್ಮೃತಿ ಮಂದನ RCB ಕ್ಯಾಪ್ಟನ್ ಆಗಿ 2 ಸತತ ಬಾರಿ ಕಪ್ ಗೆದ್ದಿದ್ದಾರೆ. ನಮ್ಮ ಮೇಲೆ ಒಂದು ಒತ್ತಡ ಇತ್ತು, ನಾವು ಯಾಕೆ ಪುರುಷರಾಗಿ ಕಪ್ ಸತತವಾಗಿ ಯಾಕೆ ಗೆದ್ದಿಬಾರ್ದು. 11 ಜನರು ಇಂದು ಸಂಭ್ರಮ ಆಚರಣೆಯಲ್ಲಿ ಸಾವುಗಿಡಿದ ಅವರಿಗೊಂದು ಶ್ರದ್ಧಾಂಜಲಿ ಅರ್ಪಿಸಬೇಕೆಂದು ಇಂದು ನಾವು ಗೆದ್ದಿತ್ತೀವಿ ಅಂತ ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡಿದ್ದೀವಿ. ನಂಬಿಕೆ ಇದೆ. ಇಂದು RCB ಫೈನಲ್ ಮ್ಯಾಚ್ ಇರೋದ್ರಿಂದ ಎಲ್ಲರೂ ಒಳ್ಳೆಯದಾಗಲಿ ಅಂತ ಆರೈಕೆ ಚಾಮುಂಡೇಶ್ವರಿಗೆ ಹಾರೈಸ್ಕೊಂಡು ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಈ ಸರಿನೂ ನಮ್ಮ ಕಪ್ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಕ್ಯಾಪ್ಟನ್ ಪಡಿಕಲ್ರಿಂದ ತುಂಬ ಅದ್ದೂರಿಯಾಗಿ ಆಡ್ತಾ ಇದ್ದಾರೆ. ಬೆಸ್ಟ್ ಆಫ್ ಲಕ್ RCB. ಬೆಸ್ಟ್ ಆಫ್ ಲಕ್ RCB ಟೀಮ್ಗೆ. ಕಳೆದ ವರ್ಷ ಹೇಗೆ ನಮ್ಮ RCB ತಂಡ ಜಯವಾಗಿದೆ, ಈ ಸರಿ ಕೂಡ ಕಪ್ ಗೆದ್ದುಕೊಂಡು ಬರಲಿ ಅನ್ನೋದೇ ನಮ್ಮ ಆರೈಕೆ. ಅದಕ್ಕೋಸ್ಕರ ಇವತ್ತು ಚಾಮುಂಡೇಶ್ವರಿ ತಾಯಿ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಸರಿ ಖಂಡಿತವಾಗಿ GT ಮತ್ತು RCB ಫೈನಲ್ ಮ್ಯಾಚ್ ಇದೆ. ಇವತ್ತು ಏನೇ ಇದ್ರೂ ಕಪ್ ಎತ್ತೋದು RCBನೇ. ಕಳೆದ ಬಾರಿನೂ RCBನೇ ಗೆದ್ದಿದೆ. ಈ ಸಲಿನೂ ಗೆಲ್ಲಬೇಕು, ಪ್ರತಿ ಸಲಿನೂ RCB ಗೆಲ್ಲಬೇಕು ಅನ್ನೋದು ನಮ್ಮ ಆಶಯ. ಇದಕ್ಕೆ ಶುಭ ಕೋರ್ತಾ ಇರೋದು ನಾವು KV ಕಾಲೋನಿ ಮಂಜಿನ ಅಭಿಮಾನಿ ಬಳಗದಿಂದ ನಾವು ಆಶಿಸ್ತಾ ಇದೀವಿ. RCB ಗೆದ್ದು ಬರಲಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು RCB ಫೈನಲ್ ಮ್ಯಾಚ್ ಇದೆ. RCB ಕಪ್ 100% ಹೊಡೆದಿದ್ದಾರೆ ಅನ್ನೋ ನಂಬಿಕೆ ನಮ್ಗೆಲ್ಲ ಇದೆ. ಹಾಗೂ ವಿರಾಟ್ ಕೊಹ್ಲಿ ಅವರು ಒಬ್ಬರ ಮೇಲೆ ಪ್ರೆಷರ್ ಅಲ್ಲ. ಹಾಗೆ ರಜತ್ ಪದಿದಾರು ಇದ್ದಾರೆ, ದೇವದತ್ ಪಡಿಕಲ್ಲು ಇದ್ದಾರೆ. ಎಲ್ಲರೂ ಒಟ್ಟಿಗೆ ಒಗ್ಗೂಡಿ ಟೀಮ್ ವರ್ಕ್ ಮಾಡಿ ತುಂಬಾ ಹೈ ವೋಲ್ಟೇಜ್ ಇರೋ ಮ್ಯಾಚ್ ಸರ್. GTನೂ ಹಾಗೆ ಇದೆ, ಆಮೇಲೆ RCBನೂ ಕೂಡ ಹಾಗೆ ಇದೆ. ಆದರೆ ಎಕ್ಸ್ಪೀರಿಯನ್ಸ್ ಅಂತ ನೋಡಿದಾಗ GTಗಿಂತ RCB ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ಲೇಯರ್ಸ್ಗಳಿದ್ದಾರೆ. ಆಮೇಲೆ ಫೈನಲ್ಸ್ ಎದುರಿಸತಕ್ಕಂಥ ಪ್ಲೇಯರ್ಸು ಕೂಡ ಜಾಸ್ತಿ ಇದ್ದಾರೆ. ಭುವನೇಶ್ವರ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು. ಇಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇರೋದ್ರಿಂದ ಆದಷ್ಟು RCB ಕಡೆ 90% ಗೆಲ್ಲೋ ಚಾನ್ಸಸ್ ಭಾಳ ಇದೆ. ಹಂಗಾಗಿ ಆಮೇಲೆ ಬೌಲರ್ಸ್ ಆಗಿರ್ತಕ್ಕಂಥ ಹೈಸಲ್ವುಡ್ ಕೂಡ ಫೈನಲ್ ಆರ್ಡರ್ ಯಾವೂ ಕೂಡ ಸೋತಿಲ್ಲ. ಆಮೇಲೆ ಭುವನೇಶ್ವರ್ ಕೂಡ ಒಳ್ಳೆ ಇನ್ ಸ್ವಿಂಗ್ ಇರೋದ್ರಿಂದ, ಔಟ್ ಸ್ವಿಂಗ್ ಕೂಡ ಇರೋದ್ರಿಂದ ತಂಡಕ್ಕೆ ಬೆಂಬಲವಾಗಿ ನಿಂತ್ಕೊಂತಾರೆ ಅಂತ ನಾನು ಹೇಳ್ತೀನಿ ಸರ್. ಡ್ಯೂ ಫ್ಯಾಕ್ಟರ್ ನೋಡೋದಾದ್ರೆ ಸರ್, ಚೇಸಿಂಗ್ ತಗೊಂಡ್ರೆ ಬೆಟರ್. ಯಾಕಂದರೆ ಬಾಲ್ ಸ್ಲಿಪ್ಪರಿ ಆಗ್ತಿರುತ್ತೆ. ಸೊ ಹಾಗಾಗಿ ಚೇಸಿಂಗ್ ತಗೊಂಡ್ರೆ ಯಾವ್ದು, ಆಮೇಲೆ ಬ್ಯಾಟ್ 250 ಮೇಲೇನೆ ಮಾಡಬೇಕು. ಈಗ ವೆಂಕಟೇಶ್ ಅಯ್ಯರ್ ಫಾರ್ಮ್ನಾಗಿದೆ, ಅವ್ರು ಆಡ್ಬೋದು. ಮತ್ತು ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್, ಚೇಸ್ ಮಾಡಿದರೆ ಅವನು ಹೊಡಿತಾನೆ. ರಜತ್ ಪಾಟಿದಾರ್ ಫಾರ್ಮ್ನಾಗಿದೆ, ಚೇಜಿಂಗ್ ತಗೋಬೇಕು. ಗುಜರಾತ್ ಅದು ಅಹಮದಾಬಾದ್ ಪಿಚ್ ಚೇಜಿಂಗ್ ಪಿಚ್ ಅದು. ಅದೇ ವಿರಾಟ್ ಕೊಹ್ಲಿ ಆಡ್ತಾನೆ, ಚೇಸ್ ಮಾಡಿದರೆ ವಿರಾಟ್ ಕೊಹ್ಲಿ ಆಡೋದು. ಮತ್ತು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ವೆಂಕಟೇಶ್ ಅಯ್ಯರ್, ರಜತ್ ಪಾಟಿದಾರ್ ಮತ್ತು ದೇವದತ್ ಪಡಿಕಲ್. ಅವನು ತುಂಬ ಟಚ್ನಾಗಿದೆ, ಒಳ್ಳೆ ಟಚ್ನಾಗಿದೆ. ಮೇ ಬಿ ನಮ್ಮ RCB ಫ್ಯಾನ್ಸ್ಗಿರುವಷ್ಟು ನಾಲೆಜ್ ಇನ್ನು ಯಾರಿಗೂ ಇರಲ್ಲ ಅಂತ ಅನಿಸುತ್ತೆ. ಜೊತೆಗೆ ಎಷ್ಟು ಹುಚ್ಚು ಪ್ರೀತಿ, ದೇವಸ್ಥಾನಗಳಿಗೆ ಹೋಗಿ ಜರ್ಸಿ ತೊಗೊಂಡು ಪೂಜೆ ಮಾಡ್ತಾರೆ, ಪ್ಲೇಯರ್ಸ್ನ ಫೋಟೋ ಹಿಡ್ಕೊಂಡು ಪೂಜೆ ಮಾಡಿಸ್ತಾರೆ, ಅಷ್ಟು ಕ್ರೇಜ್. ಅದಕ್ಕೆ ಹೇಳೋದಲ್ಲ, RCB ಯಾವತ್ತೂ ಕೂಡ ಒಂದು ಒಳ್ಳೆ ಫ್ಯಾನ್ ಬೇಸ್ನ ಹೊಂದಿದೆ ಅಂತ ಹೇಳಿ. ಅಂದ್ರೆ ಏನ್ ಗೊತ್ತಾ, ಒಂದು ಇಮೋಷನ್ ಅಂತಾನೆ ಹೇಳ್ಬೋದು. ಅದೊಂದು ಕ್ರಿಕೆಟ್ ಟೀಮ್ ಅಲ್ಲ, ಅದೊಂದು ಇಮೋಷನ್. ನಾವು 18 ವರ್ಷದಿಂದ ಕಾಯ್ತಾ ಇದ್ವಿ. ಲಾಸ್ಟ್ ಇಯರ್ ನೀವು ಹೇಳಿದ್ರಲ್ಲ, ಅಷ್ಟೊಂದು ಜೋಶ್ ಅಲ್ಲ. ನಮ್ಗೆ ಗೊತ್ತಿದೆ ಈ ಸಲ ನಮ್ಗೆ RCB ಮೇಲೆ ಫೇತ್ ಇದೆ. ಲಾಸ್ಟ್ ಇಯರ್ ಇತ್ತು, ಇಲ್ಲ ಅಂತಿಲ್ಲ. ನಾವು 18 ಇಯರ್ಸ್ ವೇಟ್ ಮಾಡಿದ್ವಿ, ಎಲ್ಲಿ ಬರುತ್ತೋ ಇಲ್ವೋ, ನಮ್ಗೆ ಕೂದಲೆಲ್ಲೇ ತಪ್ಪಿ ಹೋಗ್ತಿತ್ತು ಪ್ರತಿ ವರ್ಷ. ಬಟ್ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ನಮ್ಗೆ ಕಾನ್ಫಿಡೆನ್ಸ್ ಇತ್ತು. ಅದು ಈ ಸಲ ಏನಂತ ಹೇಳಿದ್ರೆ ಫುಲ್ ಫೇತ್ ಇದೆ. RCB ಒಂದು ಬ್ಯಾಲೆನ್ಸ್ಡ್ ಟೀಮ್ ಅಂತ. ಅದಕ್ಕೋಸ್ಕರ ಈಗ ಅಷ್ಟೊಂದು ತೈತಕ ಲಾಸ್ಟ್ ಟೈಮ್ ಆಗಿ ಕುಣಿಯೋದಿಲ್ಲ ಯಾರು. RCB ದೇ ವಿಲ್ ಹ್ಯಾಂಡಲ್ ದೇರ್ ಪ್ರೆಷರ್, ದೇ ಆರ್ ಡೂಯಿಂಗ್ ದೇರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ ಸರ್. ಬ್ಯಾಟಿಂಗ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಕ್ಕೆ ಇಷ್ಟಪಡ್ತೀರಾ ಅಂದ್ರೆ RCB ಟೀಮ್ದು? ನೋಡ್ಬೇಕು. ಈಗ ಫಿಲ್ ಸಾಲ್ಟ್ ಫುಲ್ಲಿ ಫಿಟ್ ಇದ್ರೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಜೊತೆ ಅವರೇ ಓಪನಿಂಗ್ ಬರಬೇಕು. ಈಸ್ ಅನ್ ಎಕ್ಸಲೆಂಟ್ ಫೀಲ್ಡರ್, ಅದೊಂದು ಆಡೆಡ್ ಅಡ್ವಾಂಟೇಜ್ ನಮ್ಮ ಟೀಮ್ಗೆ. ಸೊ ಅವ್ರು ಫಿಟ್ ಇದ್ರೆ ಈ ಶುಡ್ ಕಮ್ ಇನ್. ಅದರ್ವೈಸ್ ನಮ್ಮ ವೆಂಕಟೇಶ್ ಅಯ್ಯರ್ ಅಂತೂ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅವರ ಪಾತ್ರವನ್ನ. ಯಾಕಂದ್ರೆ ಅವರು ಫಸ್ಟ್ ಬಾಲ್ ಇಂದಾನೆ ಅವ್ರ ಇಂಟೆಂಟ್ ತುಂಬಾ ಅಗ್ರೆಸಿವ್ ಇದೆ. ಸೊ ಅದು ಕೊಹ್ಲಿ ಕೂಡ ಹೆಲ್ಪ್ ಮಾಡ್ತಾ ಇದೆ. ಸೊ ಅವರಿಗೆ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಆಡೋದಕ್ಕೋಸ್ಕರ. ಸರ್, ಈಗ 11 ಅಂತ ಬಂದಾಗ, ಪ್ಲೇಯಿಂಗ್ 11 ಅಂತ ಬಂದಾಗ
ಯಾರು ಅಂದ್ರೆ ಈಗ ಪಿಲ್ ಸಾಲ್ಟ್ ಯಾಕೆ ಬೇಡ ಅಂತಾರೆ ಅಂತ ಅಂದ್ರೆ ಇಷ್ಟು ಸ್ವಲ್ಪ ಗ್ಯಾಪ್ ಆಗಿದೆ, ಇಂಜುರಿಯಿಂದ ಬರ್ತಾ ಇದ್ದಾರೆ, ಬಿಗ್ ಮ್ಯಾಚ್ ಇದು. ಸೊ ಹಂಗಾಗಿ ಏನ್ ಟೀಮ್ ಇದೆ ಅದನ್ನೇ ಆಡ್ಸೋಣ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಫಿಲ್ ಸಾಲ್ಟ್ನೇ ಆಡ್ಸೋಣ ಅಂತ ಈಗ ನವೀನ್ ಕೂಡ ಹೇಳಿದ್ರು. ಸೊ ನಿಮ್ಮ 11 ಯಾವ ರೀತಿಯಾಗಿರುತ್ತೆ? ಅದು ಏನಾಗುತ್ತೆ ಅಂದರೆ ಯಾತಕ್ಕೆ ಕೆಲವು ಚೇಂಜಸ್ ಮಾಡ್ತಾರೆ ಅಂತಂದರೆ ಅವರು ಪ್ರಾಕ್ಟೀಸಲ್ಲಿ ಹೆಂಗೆ ಇರ್ತಾನೆ, ಪ್ರಾಕ್ಟೀಸಲ್ಲಿ ಹೆಂಗೆ ಆಡ್ತಿದ್ದಾರೆ, ಪ್ರಾಕ್ಟೀಸ್ ಮ್ಯಾಚ್ ಆಡಿಸಿರ್ತಾರೆ ಅದ್ರಲ್ಲಿ ಹೆಂಗೆ ಆಡ್ತಿರ್ತಾರೆ. ಇವಾಗ ಅಭಿನಂದನ್ ಸಿಂಗ್ ಯಾಕೆ ಫಸ್ಟ್ ಮ್ಯಾಚ್ ಬಂದರು ಅಂದರೆ ವಿ ವೇರ್ ಆಲ್ ಲುಕಿಂಗ್ ಯಾರು ಆಡೋ ಆಟಗಾರ, ಅವ್ನು ಎಲ್ಲ ಆಡಿದಾನೆ, ಯಾರಿಗ ಆಡಿದಾನೆ ಅಂತ. ಯಾಕೆ ಅಂತಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ 2 ಸಲ ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದಿದ್ರು, ಆದ್ರಿಂದ ಹಿ ವಾಸ್ ಒಂಥರ ಬ್ಲಡೆಡ್ ಇನ್. ಸೊ ಹಾಗೆ ಅವರು ಎಲ್ಲದೂ ಒಂದು ಇರುತ್ತೆ, ಸುಮ್ಮನೆ ಆಡಲ್ಲ. ಫಿಲ್ ಸಾಲ್ಟ್ ಆಡ್ಸೋಣ ಅಂತ ಆಡ್ಸಲ್ಲ. ಸೊ ಅಕಸ್ಮಾತ್ ಅವ್ರಿಗೆ ಅನ್ಸಿದ್ರೆ ಈ ತರ ಚೆನ್ನಾಗಿ ಆಡಿ ಒಳ್ಳೆ ಲಯದಲ್ಲಿದ್ದಾರೆ, ಹಿ ಕ್ಯಾನ್ ಸ್ಟಾರ್ಟ್, ಐ ಮೀನ್ ದ ವೇ ಹಿ ಸ್ಟಾರ್ಟ್ಸ್ ಹಿ ಕ್ಯಾನ್ ಸ್ಟಾರ್ಟ್ ಅಂತ ಆಡಿಸ್ತಾರೆ. 100% ಗ್ಯಾರಂಟಿ ಇದೆ. ಈವನ್ ಇಫ್ ಇಟ್ ಈಸ್ 90% ಅವರು ಆ ಚಾನ್ಸ್ ತಗೊಳ್ಳಲ್ಲ. ಸೊ ಆಸ್ ಆಫ್ ನೌ ಆಸ್ ಇಟ್ ಸ್ಟ್ಯಾಂಡ್ಸ್ ಇಟ್ ಶುಡ್ ಬಿ ಸೇಮ್. ವಿರಾಟ್ ಕೊಹ್ಲಿ, ವೆಂಕಟೇಶ್ ಅಯ್ಯರ್, ಆಮೇಲೆ ದೇವದತ್ ಪಡಿಕ್ಕಲ್ಲು, ಪಟಿದಾರ್ ಆಡಬೇಕು. ಆಮೇಲೆ ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಡೇವಿಡ್, ಶೆಪರ್ಡು, ಹಾಗೆ ಹೋಗುತ್ತೆ. ಬೌಲಿಂಗ್ನಲ್ಲೂ ನಮ್ಮ ಹತ್ರ ಇರೋ ಬೌಲಿಂಗ್ ಐ ಮೀನ್ ಮಾತೇ ಆಡೋಂಗಿಲ್ಲ, ಯಾರು ಮಾತಾಡೋಂಗಿಲ್ಲ, ಕೆಮ್ಮೋಂಗಿಲ್ಲ ಅಂತಾರಲ್ಲ ಆ ಥರ. ಸೊ ಅಲ್ಲ, ನಾನು ಕೆಮ್ತಾ ಇದ್ನಲ್ಲ ಒಂದು ಹೇಸಲ್ ವುಡ್ ಆಗಲಿ, ಆಮೇಲೆ ಭುವನೇಶ್ವರ್ ಕುಮಾರ್ ಎಲ್ಲ ಯಾವ ಮಟ್ಟಿಗೆ ಅವರು ಬಟ್ಲರ್ ಗಿಲ್ ವಿಕೆಟ್ ಜಾಸ್ತಿ ಸರಿ ತೆಗ್ದಿದ್ದಾರೆ ಅವರು, ಒಂದು 5, ಒಂದು 7 ಸಲ. ಇಟ್ಸ್ ನಾಟ್ ಎ ಜೋಕ್. ಸೊ ಆದ್ರಿಂದ ಇಟ್ ಶುಡ್ ನಾಟ್ ಮೇಕ್ ಮಚ್ ಡಿಫ್ರೆನ್ಸ್. ಅವರೇ ಆಡ್ತಾರೆ. ಶೆಪರ್ಡ್ ಎಲ್ಲ ಒಂದ್ ಕಡೆ ಬಂದು ಅವ್ರು ಏನಂದ್ರೆ ಒಂದೇ ಒಂದು ಅಡ್ವಾಂಟೇಜ್ ಶೆಪರ್ಡ್ ಅಂದ್ರೆ ಅದರ್ ಬೀಯಿಂಗ್ ಎ ಗ್ರೇಟ್ ಟೀಮ್ ಮ್ಯಾನ್, ಸೂಪರ್ ಮನುಷ್ಯ. ಅವರು ಸ್ವಲ್ಪ ಸ್ಲೋವರ್ ಬಾಲ್ಸ್ ಚೆನ್ನಾಗಿ ಹಾಕ್ತಾರೆ. ಈ ನರೇಂದ್ರ ಮೋದಿ ಸ್ಟೇಡಿಯಂ ಸ್ವಲ್ಪ ದೊಡ್ಡ ಗ್ರೌಂಡ್ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಬೌಲರ್ಸ್ ಆಡಿ ಸ್ಲೋವರ್ ಬಾಲ್ ಹಾಕಿದ್ರೆ it will be more effective than a spinner. So most probably ಕೃಣಾಲ್ ಪಾಂಡ್ಯ ಒಬ್ಬರೇ ಆಡ್ಬೋದು ಆಸ್ ಎ ಸ್ಪಿನ್ನರ್. 90% ಸುರೇಶ್ ಶರ್ಮಾ ಆಡದೇ ಇರ್ಬೋದು, ಅನ್ಲೆಸ್ ಅವ್ರಿಗೆ ಪಿಚ್ ನೋಡಿ ಏನಾದ್ರು ಬೇರೆ ಅನ್ಸಿದ್ರೆ ದೇ ಮೈಟ್ ಚೇಂಜ್, ಅದರ್ವೈಸ್ ಇಟ್ ಶುಡ್ ಬಿ ಸೇಮ್.